ಮಹಾಭಾರತವನ್ನ ಬಲ್ಲವರಲ್ಲಿ ಅನೇಕರಿಗೆ ಕರ್ಣನೊಬ್ಬ ಖಳನಾಯಕನಾಗಿಯೇ ಗೋಚರಿಸುವನು. ಆದರೆ ಕರ್ಣನ ಕೊನೆಯ ಆಸೆಯನ್ನು ಕೇಳಿದ ಶ್ರೀಕೃಷ್ಣ ಬೆಚ್ಚಿ ಬೀಳುತ್ತಾನೆ. ಅಷ್ಟಕ್ಕೂ ಕರ್ಣನ ಕೊನೆಯ ಆಸೆ ಏನಾಗಿದ್ದವು? ಕರ್ಣನ ಪಾತ್ರ ಮಹಾಭಾರತದ ದುರಂತ ಪಾತ್ರಗಳಲ್ಲಿ ಒಂದಾಗಿದೆ. ಮದುವೆಗೂ ಮುನ್ನ ಸೂರ್ಯಪುತ್ರನಾಗಿ ಹುಟ್ಟಿದ ಕರ್ಣನನ್ನು ಕುಂತಿ ನದಿಯಲ್ಲಿ ತೇಲಿ ಬಿಡುತ್ತಾಳೆ. ನಂತರ ಕರ್ಣ ಸೂತನೊಬ್ಬನ ಮನೆಯಲ್ಲಿ ಬೆಳೆಯುತ್ತಾನೆ. ಬಾಲ್ಯ ಕಳೆದು ಯೌವನಕ್ಕೆ ಕಾಲಿಟ್ಟಾಗ ಕರ್ಣನಿಗೆ ಶಸ್ತ್ರ ವಿದ್ಯಾಭ್ಯಾಸಗಳಲ್ಲಿ ಆಸಕ್ತಿ ಮೂಡುತ್ತದೆ. ಸೂತನ ಮನೆಯಲ್ಲಿ ಬೆಳೆದ ಕರ್ಣನಿಗೆ ಶಸ್ತ್ರ ವಿದ್ಯಾಭ್ಯಾಸಗಳನ್ನು ಕಲಿಸಲು ಆಚಾರ್ಯರು ಒಪ್ಪುವುದಿಲ್ಲ. ಆಗ ಕರ್ಣನು ಪರಶುರಾಮನ ಬಳಿ ಬಂದು ತಾನು ಒಬ್ಬ ವಿಪ್ರನೆಂದು ಸುಳ್ಳು ಹೇಳಿ ಧನುರ್ವಿದ್ಯೆಗಳನ್ನು ಪಡೆಯುತ್ತಾನೆ. ನಂತರ ಒಂದು ದಿನ ಪರಶುರಾಮನ ವಿಶ್ರಾಂತಿಯನ್ನು ಪಡೆಯಲೆಂದು ಕರ್ಣನ ತೊಡೆಯ ಮೇಲೆ ಮಲಗುತ್ತಾನೆ. ಈ ಸಂದರ್ಭದಲ್ಲಿ ಇಂದ್ರನ ಆಜ್ಞೆಯ ಮೇರೆಗೆ ಅಲರ್ಕ ಎಂಬ ದುಂಬಿಯು ಕರ್ಣನ ತೊಡೆಗೆ ಗಾಯ ಮಾಡಿ ರಂಧ್ರ ಮಾಡುತ್ತದೆ. ಆಗ ತಾನು ಅಲುಗಾಡಿದರೆ ಗುರುವಿನ ನಿದ್ರೆ ಭಂಗವಾಗುತ್ತದೆಂದು ಎಷ್ಟು ನೋವಾದರೂ ಅಲುಗಾಡದೆ ಸುಮ್ಮನೆ ಕೂರುತ್ತಾನೆ. ಅತಿಯಾದ ರಕ್ತಸ್ರಾವವಾಗಿ ರಕ್ತದ ಸ್ಪರ್ಶದಿಂದ ಪರಶುರಾಮ ಎಚ್ಚೆತ್ತುಕೊಳ್ಳುತ್ತಾನೆ. ಕರ್ಣನ ಈ ವರ್ತನೆಯನ್ನು ಕಂಡು ಮೆಚ್ಚಿಕೊಳ್ಳುತ್ತಾನೆ. ಆದರೆ ಇಂತಹ ಕಾರ್ಯವನ್ನು ಸಹಿಸಿಕೊಳ್ಳಲು ಯಾವುದೇ ವಿಪ್ರನಿಂದ ಸಾಧ್ಯವಿಲ್ಲ, ಕ್ಷತ್ರಿಯನಿಂದ ಮಾತ್ರ ಸಾಧ್ಯ ಎಂದು ತಿಳಿದು ಪರಶುರಾಮನು ಕೋಪಗೊಳ್ಳುತ್ತಾನೆ. ಕೋಪಗೊಂಡು ನಾನು ಕಲಿಸಿದ ವಿದ್ಯೆ ಸರಿಯಾದ ವೇಳೆಯಲ್ಲೇ ಮರೆತು ಹೋಗಲಿ ಎಂದು ಶಾಪ ನೀಡುತ್ತಾನೆ. ಹಸ್ತಿನಾಪುರದಲ್ಲಿ ಗುರು ದ್ರೋಣಾಚಾರ್ಯರು ಪಾಂಡವರಿಗೂ ಹಾಗೂ ಕೌರವರಿಗೂ ಶಸ್ತ್ರವಿದ್ಯೆಗಳನ್ನು ಕಲಿಸುತ್ತಿದ್ದರು. ಒಂದು ದಿನ ರಾಜಪುತ್ರರ ವಿದ್ಯಾಪರಿಣಿತಿಯನ್ನು ಪ್ರದರ್ಶನಗೊಳಿಸಲು ಏರ್ಪಡಿಸುತ್ತಾರೆ. ಅರ್ಜುನನು ರಂಗಕ್ಕೆ ಪ್ರವೇಶಿಸುವುದೇ ತಡ ಗುರುಗಳು ಆತನನ್ನು ಅದ್ವಿತೀಯನೆಂದು ಹೊಗಳುತ್ತಾರೆ. ಈ ಮಾತನ್ನು ಕೇಳಿದ ಕರ್ಣನು ಮುಂದೆ ಬಂದು ಅರ್ಜುನನನ್ನು ನಾನು ಎದುರಿಸುವುದಾಗಿ ಹೇಳುತ್ತಾನೆ. ಆಗ ಅಲ್ಲಿಯೇ ಇದ್ದ ಕೃಪಾಚಾರ್ಯರು ಎದ್ದು ನಿಂತು ಸೂರ್ಯಪುತ್ರನಾದ ಕರ್ಣನನ್ನು ಅರ್ಜುನನ ಸಮಸಾಟಿ ಎಂದು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಎಂದು ವಿರೋಧಿಸುತ್ತಾರೆ. ಈ ಮಾತುಗಳನ್ನು ಕೇಳಿದ ದುರ್ಯೋಧನನು ಮುಂದೆ ಬಂದು ಕರ್ಣನ ಪರವಾಗಿ ನಿಲ್ಲುತ್ತಾನೆ. ಅಷ್ಟೇ ಅಲ್ಲದೆ ಕರ್ಣನನ್ನು ಅಂಗರಾಜ್ಯದ ರಾಜನನ್ನಾಗಿ ಘೋಷಿಸುತ್ತಾನೆ. ಕರ್ಣನು ಸಾಯಲು ಅನೇಕ ಕಾರಣಗಳಿವೆ. ಅವುಗಳಲ್ಲಿ ಒಂದು ಕರ್ಣ ಸೂರ್ಯನಿಂದ ಪಡೆದ ರಕ್ಷಾಕವಚ. ಅದು ಅವನ ಬಳಿ ಇರುವವರೆಗೂ ಅವನಿಗೆ ಹಾನಿ ಮಾಡಲು ಯಾರಿಂದಲೂ ಸಾಧ್ಯವಿರಲಿಲ್ಲ. ಅಷ್ಟೇ ಅಲ್ಲದೆ ಕರ್ಣನ ದಾನಗುಣಗಳು ವಿಖ್ಯಾತಿಯನ್ನು ಪಡೆದಿದ್ದವು. ಭೀಮ ದುರ್ಯೋಧನರ ಹಾಗೆ ಅರ್ಜುನ ಹಾಗೂ ಕರ್ಣನ ನಡುವೆ ಸ್ಪರ್ಧೆಗಳು ನಡೆಯುತ್ತಿದ್ದವು. ಹೀಗಾಗಿ ಅರ್ಜುನನ ಮೇಲೆ ಅತಿಯಾದ ಪ್ರೀತಿಯನ್ನು ಹೊಂದಿದ್ದ ಇಂದ್ರನು ಕರ್ಣನನ್ನು ಹೇಗಾದರೂ ನಿಶಕ್ತನನ್ನಾಗಿ ಮಾಡಬೇಕೆಂದು ನಿರ್ಧರಿಸಿದನು. ಕರ್ಣನ ದಾನಗುಣ ಅರಿತ ಇಂದ್ರನು ಒಂದು ದಿನ ವಿಪ್ರನ ವೇಷದಲ್ಲಿ ಬಂದು ಆತನ ಕವಚಕುಂಡಲವನ್ನು ಬೇಡುತ್ತಾನೆ. ಈ ವಿಷಯವನ್ನು ಮೊದಲೇ ಅರಿತಿದ್ದ ಸೂರ್ಯನು ಕರ್ಣನ ಸ್ವಪ್ನದಲ್ಲಿ ಬಂದು ಮೊದಲೇ ಎಚ್ಚರಿಸುತ್ತಾನೆ. ಆದರೆ ತನ್ನ ಸಹಜ ಗುಣವಾಗಿ ಕರ್ಣನು ತನ್ನ ರಕ್ಷಾ ಕವಚವನ್ನು ಇಂದ್ರನಿಗೆ ಕೊಡುತ್ತಾನೆ. ಮುಂದೆ ಮಹಾಭಾರತದ ಯುದ್ಧ ಪ್ರಾರಂಭವಾಗುತ್ತದೆ. ಯುದ್ಧದಲ್ಲಿ ಕೃಷ್ಣನು ಪಾಂಡವರ ಪರವಾಗಿ ನಿಲ್ಲುತ್ತಾನೆ. ಹಾಗೆ ಕರ್ಣನು ಕೌರವರ ಪರವಾಗಿ ನಿಲ್ಲುತ್ತಾನೆ. ಯುದ್ಧ ಸಾಗುತ್ತದೆ. ಯುದ್ಧದ ಕೊನೆಯ ದಿನಗಳಲ್ಲಿ ಅರ್ಜುನ ಹಾಗೂ ಕರ್ಣನ ನಡುವೆ ಭಾರೀ ಯುದ್ಧ ನಡೆಯುತ್ತವೆ. ಆದರೆ ಕರ್ಣನು ಆ ಯುದ್ಧದಲ್ಲಿ ಬಳಸಬೇಕಾದ ಯುಕ್ತಿಯನ್ನ ಬಳಸಲು ಆಗುವುದಿಲ್ಲ. ಕಾರಣ ಗುರು ಪರಶುರಾಮನ ಶಾಪಕ್ಕೆ ಕಾರಣವಾಗಿದ್ದರಿಂದ. ಯುದ್ಧದ ಸಮಯದಲ್ಲಿ ಕರ್ಣನ ರಥದ ಚಕ್ರವು ಭೂಮಿಯಲ್ಲಿ ಹೂತು ಹೋಗುತ್ತವೆ. ಕರ್ಣನು ನಿರಾಯುಧನಾಗಿ ರಥದಿಂದ ಕೆಳಗಿಳಿದು ರಥದ ಚಕ್ರವನ್ನು ಎತ್ತಲು ಪ್ರಯತ್ನ ಮಾಡುತ್ತಿರುತ್ತಾನೆ. ಕರ್ಣನನ್ನು ಸಂಹರಿಸಲು ಅದೇ ತಕ್ಕ ಸಮಯವೆಂದು ಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ. ಆದರೆ ಕರ್ಣನು ನಿರಾಯುಧನಾಗಿ ಇದ್ದುದರಿಂದ ಅರ್ಜುನ ಸುಮ್ಮನಾಗುತ್ತಾನೆ. ಆಗ ಕೃಷ್ಣನು ಕರ್ಣನ ಅಧರ್ಮದ ಕಾರ್ಯಗಳನ್ನು ಅರ್ಜುನನಿಗೆ ಹೇಳಿ ಕೊಲ್ಲಲು ಪ್ರಚೋದಿಸುತ್ತಾನೆ. ತಾನು ಮಾಡಿದ ಅಧರ್ಮದ ಕಾರ್ಯದಿಂದಾಗಿ ಹಾಗೂ ಅಗತ್ಯವಿರುವ ಸಂದರ್ಭದಲ್ಲಿ ಶಾಪ ಮುಳುವಾಗಿ ಕರ್ಣ ಸಾವನ್ನಪ್ಪಬೇಕಾಗುತ್ತದೆ. ಆದರೆ ಕರ್ಣನು ಸಾಯುವ ಮುನ್ನ ಕೃಷ್ಣನಿಂದ 3 ವರಗಳನ್ನು ಪಡೆಯಲು ಇಚ್ಛಿಸುತ್ತಾನೆ. ಮೊದಲನೇ ವರವಾಗಿ, ಈ ಜನ್ಮದಲ್ಲಿ ನಾನು ಅನೇಕ ಅನ್ಯಾಯಗಳನ್ನ ಎದುರಿಸಿದ್ದೇನೆ. ಹಾಗಾಗಿ ಅಂತಹ ಅನ್ಯಾಯಕ್ಕೆ ಒಳಗಾಗುವ ಜನರಿಗೆ ನನ್ನಿಂದಲೇ ಸಹಾಯವಾಗಬೇಕು. ನೊಂದವರಿಗೆ ಸಹಾಯ ಮಾಡುವ ಅವಕಾಶ ಮಾಡಿಕೊಡು ಎಂದು ಕೃಷ್ಣನಲ್ಲಿ ಬೇಡುತ್ತಾನೆ. ಎರಡನೇ ವರವಾಗಿ ಕರ್ಣನು ಮುಂದಿನ ಜನ್ಮದಲ್ಲಿ ಕೃಷ್ಣನ ರಾಜ್ಯದಲ್ಲೇ ಜನಿಸಬೇಕು ಎಂದು ಕೇಳುತ್ತಾನೆ. ಹಾಗೂ ಕರ್ಣನ 3ನೇ ವರವನ್ನು ಕೇಳಿದ ಕೃಷ್ಣನು ಬೆಚ್ಚಿ ಬೀಳುತ್ತಾನೆ. ಏಕೆಂದರೆ ತನ್ನ ಕೊನೆಯ ವಿಧಿಯನ್ನು ಈ ಭೂಮಂಡಲದಲ್ಲಿ ಯಾವುದೇ ಪಾಪವಿಲ್ಲದ ಸ್ಥಳದಲ್ಲಿ ನಡೆಯಬೇಕೆಂದು ಕೃಷ್ಣನಲ್ಲಿ ಕೇಳುತ್ತಾನೆ.
ಭೂಮಂಡಲದಲ್ಲಿ ಪಾಪ ನಡೆಯದ ಸ್ಥಳವಿರುವುದು ಕಷ್ಟ ಎಂದು ಅರಿತ ಕೃಷ್ಣ ತನ್ನ ಅಂಗೈಯಲ್ಲೇ ಕರ್ಣನ ಕೊನೆಯ ವಿಧಿಯನ್ನು ಮುಗಿಸುತ್ತಾನೆ. ಹೀಗೆ ಕರ್ಣನ ಕೊನೆಯ ಆಸೆಗಳು ಈಡೇರುತ್ತವೆ. ಕರ್ಣನ ಈ ಉದಾರ ಗುಣದಿಂದಲೇ ಇಂದಿಗೂ ಕರ್ಣನಿಲ್ಲದೆ ಮಹಾಭಾರತವಿಲ್ಲ ಅನ್ನುವ ಮಟ್ಟಿಗೆ ಜನರ ಮನಸ್ಸಿನಲ್ಲಿ ನೆಲೆಸಿದ್ದಾನೆ.